ಬೇರೆಯವರ ಯಶಸ್ಸನ್ನು ಕಂಡು ಕರುಬೇಡಿ. ಅದರ ಬದಲು ಅವರ ಯಶಸ್ಸಿನಿಂದ ಪ್ರೇರೇಪಿತರಾಗ್ತಾ ಅವರ ಬೆನ್ನನ್ನು ತಟ್ತಾ ಅವರೊಂದಿಗೆ ಮುನ್ನಡೆಯೋದು ಎಷ್ಟು ಸರಿ ಅಲ್ವಾ ಗೆಳೆಯರ. ನಾನಿವತ್ತು ನಿಮಗೆ ಮೈಸೂರಿನ ಮಾನಂದವಾಡಿ ಹೈವೇ ಎಲ್ಲಿರುವಂತಹ ನಾಗಾರ್ಜುನ ರೋಟರಿ ಅವೆನ್ಯೂ ಅನ್ನೋ ಲೇಔಟಲ್ಲಿರುವ ಒಂದು ಕಾರ್ನರ್ ಸೈಟಿನ ಬಗೆಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಗೆಳೆಯರೆ. ತುಂಬ ಚಂದದ ಸೈಟ್, ಸೆಮಿ ಕಮರ್ಷಿಯಲ್ ಆದಂತಹ ಸೈಟ್ ಇದು. ಹೈವೇಗೆ ತುಂಬ ದರದಲ್ಲಿದೆ. ಹೈವೇಯ ಹಿಂಭಾಗದ ರಸ್ತೆಯಲ್ಲೇ ಇರುವಂತಹ ಸೈಟ್ ಇದು. ನೋಡಿ, ಇದೆ ಆ ಸೈಟ್. ಇದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್. ಇದು ನಾರ್ತ್ ವೆಸ್ಟ್ ಕಾರ್ನರ್ನ ಹೊಂದಿರುವಂತಹ 30 ಅಡಿ ರಸ್ತೆಯನ್ನು ಹೊಂದಿದೆ. ಒಟ್ಟು 976 ಸ್ಕ್ವೇರ್ ಫೀಟ್ ಏರಿಯಾವನ್ನು ಹೊಂದಿರುವಂಥದ್ದು. ಕಾರ್ಪೊರೇಟ್ ಏರಿಯಾ 976 ಸ್ಕ್ವೇರ್ ಫೀಟ್ ಇದೆ. ಮೂಡ ಅಪ್ರೂವ್ಡ್ ಆದಂತಹ ಪ್ರಾಪರ್ಟಿ. ಇನ್ನು ಇದರ ಬೆಲೆಯನ್ನು 42 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದ್ದು, ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಸೈಟಿನ ಇಬ್ಬೆಲೆಗಳಲ್ಲಿ 30 ಅಡಿ ರಸ್ತೆ ಹೊಂದಿರುವಂಥದ್ದು. ಮನೆಗಳು ಕೂಡ ಆಗಿದೆ. ಯಾವುದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಆಗ್ತಾ ಇರುವಂಥದ್ದು ಈ ಸೈಟಿನ ಎದುರು ಭಾಗಕ್ಕೆ ಆದಾಗೆ. ನಿಮಗೆ ಹೈವೇಯನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಹ ಕಾಣಿಸ್ತಾ ಇದೆ. ತುಂಬ ಹತ್ತಿರ ಇದೆ. ಮಾನಂದವಾಡಿ ಮತ್ತು ಮೈಸೂರು ಹೈವೇಗೆ ತುಂಬ ಹತ್ತಿರ ಇದೆ. ಆ ಮಾನಂದವಾಡಿ ಹೈವೇ ಏನಿದೆ ಅದು 4 ಲೇನ್ ಹೈವೇ ಕೂಡ ಆಗ್ತಾ ಇರೋವಂಥದ್ದು. ರಸ್ತೆಯ ಅಗಲೀಕರಣ ಆಗ್ತಾ ಇದೆ. ಇನ್ನು ಮೌಂಟ್ ಎಲೆಟ್ರಾ ಜಿ ಸ್ಕೂಲ್ ಇರ್ಬೋದು, ಸೆಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಇರಬಹುದು ಮತ್ತು ವಿಷ್ಣುವರ್ಧನ ಸ್ಮಾರಕ ಏನಿದೆ ಅಲ್ಲಿಗೆ ಸಾಕಷ್ಟು ಹತ್ತಿರ ಇರುವಂತಹ ಸೈಟ್ ಇದು ಗೆಳೆಯರೆ. ಆರಾಮಾಗಿ ಮನೆಯನ್ನು ಸಹ ನೀವು ಕಟ್ಕೊಂಡಿರಬಹುದು. ಸುತ್ತಮುತ್ತ ಎಲ್ಲ ರೀತಿಯ ಅಮ್ಯುನಿಟೀಸ್ ಇರುವಂಥದ್ದು. ಒಂದು ಗ್ರಾಸರಿ ಶಾಪ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಸ್ಕೂಲ್ಸ್ ಇರಬಹುದು, ಬಸ್ ಸ್ಟಾಪ್ ಇರಬಹುದು. ಹೀಗೆ ಎಲ್ಲದಕ್ಕೂ ಹತ್ತಿರ ಇರುವಂತಹ ಸೈಟ್ ಇದು. 976 ಸ್ಕ್ವೇರ್ ಫೀಟ್ ಅನ್ನು ಹೊಂದಿದೆ. ಇನ್ನು ಮೈಸೂರು ಸಿಟಿಯಿಂದ 12 ಕಿಲೋಮೀಟರ್ ಇದ್ದರೆ ಮೈಸೂರು ಎಚ್ ಡಿ ಕೋಟೆ ರಸ್ತೆ ಅಥವಾ ಮೈಸೂರು ಮಾನಂದವಾಡಿ ರಸ್ತೆಗೆ ಅಟ್ಯಾಚ್ ಆಗಿರುವಂತಹ ಲೇಔಟಲ್ಲಿರುವ ಸೈಟ್ ಇದು ಗೆಳೆಯರೆ. ಸಾಕಷ್ಟು ಚಂದವಿದೆ ಸೈಟು. ಒಂದು ಸಮತಟ್ಟಾದಂತಹ ಜಾಗ ಇರುವಂತಹ ಸೈಟ್ ಇದು. ನೀವು ಸಿಟಿ ಬಸ್ಸಲ್ಲಿ ಬಂದ್ರೂ ತುಂಬ ಆರಾಮಾಗಿ ಈ ಪ್ರಾಪರ್ಟಿಯ ಜಾಗಕ್ಕೆ ರೀಚ್ ಆಗಬಹುದು. ಮಾನಂದವಾಡಿ ಹೈವೇಗೆ ಇರೋದರಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಗೆಳೆಯರೆ, ಈ ಸೈಟಿನ ಬಗೆಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ನೀವೊಮ್ಮೆ ಈ ಪ್ರಾಪರ್ಟಿಗೆ ವಿಸಿಟ್ ಮಾಡಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.